ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಒಂದು ಹೊಸ ವಿಡಿಯೋ. ಏನಪ್ಪ ಅಂದರೆ ಲಾಸ್ಟ್ ಟೈಮು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಕಾಗಿನೆರೆಗೆ ಹೋಗೋಣ, ಒಂದೊಳ್ಳೆ ಬೈಕ್ ರೈಡ್ ಮಾಡಿ ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡಿ ಬರೋಣ ಅಂತ ಹೊರಟು. ಸೊ ಈ ಹಿಂದೆ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಫ್ಲಾಪ್ ಟ್ರಿಪ್ ಆಗೋಯ್ತದು. ಯಾಕೆ ಫ್ಲಾಪ್ ಟ್ರಿಪ್ ಆಯಿತು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ದಂಗೆ ಅಲ್ಲಿ ಜಾಗಕ್ಕೆ ಎಂಟ್ರಿ ಆಗೋಕ್ಕಾಗಲಿಲ್ಲ. ಸೊ ಇರೋದ್ರಲ್ಲೇ ಹಿಂಗೆ ಸಣ್ಣ ಪುಟ್ಟ ಎಂಜಾಯ್ ಮಾಡ್ತಿತ್ತು. ಸೊ ಕೆಲವು ವೀಡಿಯೋಸ್ಗಳು ಇದೆಲ್ಲ ಫೋಟೇಜ್ಗಳು ತೊಗೊಳಕ್ಕಾಗಿಲ್ಲ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಇರೋದನ್ನೇ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಇರೋದ್ರಲ್ಲೇ ಹೀಗೆ ಸಣ್ಣ ಪುಟ್ಟ ಎಂಜಾಯ್ಮೆಂಟು ಮಾಡಿಕೊಂಡು ಚೆನ್ನಾಗಿ ರೈಡಿಂಗ್ ಎಲ್ಲ ಮುಗೀತಾ ಬರ್ತಿತ್ತು. ಸೊ ಒಳ್ಳೆ ಎಂಜಾಯ್ಮೆಂಟೇನೋ ಆಯಿತು. ನಿಜವೂ ನಾವು ಎಕ್ಸ್ಪೆಕ್ಟ್ ಮಾಡಿ ಹೋಗೋದಾಗಿ ಏನು ಸಿಗುತ್ತೋ, ಅನ್ಎಕ್ಸ್ಪೆಕ್ಟೆಡಲ್ಲಿ ಏನು ಸಿಗುತ್ತೋ ಅದೇ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡಲ್ಲಿ ಒಳ್ಳೊಳ್ಳೆ ಎಂಜಾಯ್ಮೆಂಟ್ ಆಯಿತು. ಸೊ ಹೀಗೆ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ಮೇಜರ್ ಪಾರ್ಟ್ ಅಡ್ಡ ಬಂದಿತ್ತು. ಏನಪ್ಪ ಅಂದರೆ ನಾವು ಹೋಗಿದ್ದೆ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದು, ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಅದು ಸ್ವಲ್ಪನೇ ಹಾಗೆ ಟೈಮು ಸ್ಪೆಂಡ್ ಆಗ್ತಾಯಿತ್ತು. ಆಮೇಲೆ ಇನ್ನೊಬ್ಬರು ಫ್ರೆಂಡ್ ಬರ್ತೀನಿ ಅಂದು ಸೊ ಅವ್ರನ್ನ ಕರ್ಕೊಂಡು ನಾವು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೂ ಅವ್ರಿಗೂ 2 hours 3 ಬೈಕಿಗೂ ಡಿಫ್ರೆನ್ಸ್ ಆಯಿತು. ಒಂದು ಬೈಕ್ ಹಿಂದೆ ಉಳ್ಕೊಂಬಿಡ್ತು. ಸೊ ಕೊನೆಗೆ ಅವ್ರು ಬರೋ ತನಕ ವೆಯ್ಟ್ ಮಾಡಿ ನಾವು ಎಲ್ಲ ಹೊರಟು ಹಾಸನದಿಂದ ರೈಡ್ ಸ್ಟಾರ್ಟ್ ಮಾಡಿದು. ಕಾಗಿನೆರೆಗೆ ಹೋದು, ರೂಮ್ ಚೆಕ್ಇನ್ ಮಾಡಿದು. ಸೊ ಚೆಕ್ಇನ್ ಮಾಡಿ ಒಂದೊಳ್ಳೆ ಊಟ ಅಂತೂ ಮಾಡಿದು. ಸಖತ್ತಾಗಿರೋ ಊಟ ಸಿಕ್ತು ಹೋಮ್ ಸ್ಟೇಲಿ. ಸೊ ಊಟ ಎಲ್ಲ ಮಾಡಾದಮೇಲೆ ಸರಿ, ಆಲ್ರೆಡಿ ಅಲ್ಲೇ 4 o'clock ಆಗಿಬಿಟ್ಟಿತ್ತು ಹೋಮ್ ಸ್ಟೇಲಿ. ಸೊ ಅದಾದಮೇಲೆ ನಾವೇನು ಮಾಡಿದು, 4 o'clock ಆಗಿತ್ತಲ್ಲ, ಇನ್ನೇನು ಮಾಡೋದು, ಎಷ್ಟಾಗುತ್ತೋ ಅಷ್ಟೇ ಎಂಜಾಯ್ ಮಾಡ್ಕೊಬೋಣ, ನೆಕ್ಸ್ಟ್ ಡೇಗೆ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡೆ ಹೋದು. ಸೊ ಬೆಟ್ಟದ ತುದಿಗೆ ಹೋಗಿ ನಿಂತ್ಕೋಬೇಕು, ಹೊಸಳ್ಳಿ ಬೆಟ್ಟಕ್ಕೂ ಹೋಗಬೇಕು, ಆಮೇಲೆ ಏನು ರೈಲ್ವೆ ಟನಲ್ಲು ನೋಡಬೇಕು ಅಂತ ಅಂದ್ಕೊಂಡು ಸೊ ಅಲ್ಲಿ ಹೋದಾಗೆಲ್ಲ ಹತ್ರನೂ ಟನಲ್ಸ್ ಹೊಡೆದ್ಬಿಟ್ಟು, ಅಂದರೆ ಟ್ರಂಚ್ ಹೊಡೆದ್ಬಿಟ್ಟು, ಗುಡ್ಡಿಗಳು ಹೊಡೆದ್ಬಿಟ್ಟು ಗಾಡಿಗಳು ಯಾವುದೂ ಬೆಟ್ಟಕ್ಕೆ ಹೋಗದಿಲ್ಲ ರೀತಿ ಮಾಡಿದರು. ತುಂಬ ಟಫ್ ಇತ್ತು. ನಾವು ಟ್ರೈ ಮಾಡಿದ್ದು ಆಗಲಿಲ್ಲ ಕೊನೆಗೂ ಆಗಲಿಲ್ಲ. ಸರಿ ಈಗೇನು ಮಾಡೋದು ಅಂದಾಗ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಜಾಗ ಇತ್ತು. ಸೊ ಅಲ್ಲೇ ಒಂದು ಸ್ವಲ್ಪ ಆಫ್ ರೋಡಿಂಗ್ ಥರ ಟ್ರೈ ಮಾಡೋಣ ಅಂಥೇಳಿ ಸಣ್ಣ ಪುಟ್ಟ ಬೈಕ್ ರೈಡ್ ಎಲ್ಲ ಇಬ್ಬರು ಟ್ರೈ ಮಾಡ್ತಾಯಿದ್ದು. ಈ ಟೈಮಲ್ಲಿ ಗಾಡಿ ಕೈ ಕೊಡ್ತು. ಗಾಡಿ ಕೈ ಕೊಡ್ದು ಅಂತ ಈ ಫೋಟೇಜಸ್ಗಳು ನೋಡ್ತೀರಾ. ಗಾಡಿ ಫುಲ್ ನೀರೊಳಗೆ ದಬಾಕ್ಕೊಂಡು ಇಂಜಿನೊಳಗೆಲ್ಲ ನೀರೋಗಿ ಕೊನೆಗೆ ಅದನ್ನು ಏನೇನೋ ಪ್ರಯತ್ನ ಪಟ್ಟು ಅಲ್ಲಿಂದ ತೊಳ್ಕೊಂಬಂದು ರೆಡಿ ಮಾಡಿ ಕೊನೆಗೆ ನೆಕ್ಸ್ಟ್ ತನಕ ಯಾರಿಗೂ ಸಂತೋಷ ಇರಲಿಲ್ಲ. ಅಯ್ಯೋ ಡೆಸ್ಟಿನೇಷನ್ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಗಾಡಿ ರೆಡಿ ಆಯಿತು. ಆ ರೆಡಿ ಆಗೋದು ಈಗ ಆಯ್ತಲ್ಲ ಅನ್ನೋದೇ ಒಂದು ಬೇಜಾರಲ್ಲಿದ್ದು. ಬಂದಿದ್ದಕ್ಕೆ ಏನು ಎಂಜಾಯ್ಮೆಂಟ್ ಆಗಿಲ್ಲ. ಹೋಗಿದ್ದು ಅನ್ನೋದೊಂದು ನೆನಪಷ್ಟೇ ಸಿಕ್ತು. ಬಟ್ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಆಮೇಲೆ ರೆಡಿ ಆದಮೇಲೆ ಸಿಕ್ಕಿದ್ದು ಖುಷಿ ಇದೆಯಲ್ಲ ಎಲ್ರಿಗೂ. ಆ ಬೈಕ್ ರೆಡಿಯಾಗಿದ್ದು ಒಂಥರ ಮೈಂಡೇ ಚೇಂಜ್ ಆಗೋಯಿತು.